ಲೆಡ್ಜರ್ ಕ್ರಿಯೇಷನ್, ಗೇಟ್ವೇ ಆಫ್ ಟೇಲಿಯಲ್ಲಿ ಕ್ರಿಯೇಟ್ ಲೆಡ್ಜರ್ಸ್, ಎಂಟರ್. ನಾವಿವತ್ತು ಡೆಪಾಸಿಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ ಲೆಡ್ಜರ್ ಕ್ರಿಯೇಷನ್ ಮಾಡಬೇಕು. ಮೊದಲು ನಾವು ನೋಡೋಣ ಫಿಕ್ಸ್ಡ್ ಅಸೆಟ್ ಅಥವಾ ಡೆಪಾಸಿಟ್ ಅಸೆಟ್ಸ್ ಅಲ್ಲಿ ಯಾವುದೆಲ್ಲ ಲೆಡ್ಜರ್ಸ್ ಬರುತ್ತೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವು ಎಕ್ಸಾಂಪಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕಂಪನಿಯಲ್ಲಿ ಫರ್ನಿಚರ್ ಇರ್ಬೋದು ಅಥವಾ ಕಂಪನಿ ಮಷಿನರೀಸ್ ಇರ್ಬೋದು, ಪ್ಲಾಂಟ್ಸ್, ಮೊಬೈಲ್, ಕಂಪ್ಯೂಟರ್ಸ್, ಫರ್ನಿಚರ್ ಫಿಟ್ಟಿಂಗ್ಸ್, ಕಾರ್, ಸ್ಕೂಟರ್, ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ ಇರ್ಬೋದು, ಆಫೀಸ್ ಲೈಟಿಂಗ್ ಇರ್ಬೋದು, ಲ್ಯಾಂಡ್ ಬಿಲ್ಡಿಂಗ್ ಇರ್ಬೋದು, ಗುಡ್ ವಿಲ್, ಫ್ಯಾಕ್ಟರಿ ಲೈಟಿಂಗ್, ಏರ್ ಕಂಡೀಷನರ್, ಟ್ರಾನ್ಸ್ಫಾರ್ಮರ್ ಇರ್ಬೋದು. ಈ ತರಹದನ್ನ ನಾವಿಲ್ಲಿ ಫಿಕ್ಸ್ಡ್ ಅಸೆಟ್ ಅಂತೇಳಿ ಕರಿತೀವಿ ಅಥವಾ ಡೆಪಾಸಿಟ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಕಂಪ್ಯೂಟರ್ಸ್, ನಮ್ಮ ಕಂಪನಿಯಲ್ಲಿ ಇರುವಂತಹ ಕಂಪ್ಯೂಟರ್ಸ್ಗೂ ಸಹ ನಾವಿಲ್ಲಿ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ ಕರಿತೀವಿ. ಫಿಕ್ಸ್ಡ್ ಅಸೆಟ್ ಅಂಡರ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ಇಸ್ GST ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್. ಸೆಟ್ ಆಲ್ಟರ್ GST ಡೀಟೇಲ್ಸ್, ನೋ. ಇಲ್ಲಿ ಕಂಪ್ಯೂಟರ್ಗೂ ಸಹ ಯಾವುದೇ ಮೇಲಿಂಗ್ ಅಡ್ರೆಸ್ ಇರೋದಿಲ್ಲ. ಎಂಟರ್. ಎಂಟರ್. ಇಲ್ಲಿ ನಮ್ಮ ಕಂಪನಿಯಲ್ಲಿ ಇರುವಂತಹ ಕಂಪ್ಯೂಟರ್ಸ್ ಎಷ್ಟು ಬೆಲೆ ಬಾಳುತ್ತೆ ಅದರ ಅಮೌಂಟ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. 75,000 ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಎಂಟರ್. ಎಂಟರ್. ಎಕ್ಸೆಪ್ಟ್. ಈ ರೀತಿ ನಮ್ಮ ಕಂಪನಿಯಲ್ಲಿ ಇರುವಂತಹ ಫಿಕ್ಸ್ಡ್ ಅಸೆಟ್ ಯಾವುದೆಲ್ಲ ಇರುತ್ತೆ ಅದನ್ನೆಲ್ಲ ಒನ್ ಬೈ ಒನ್ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪ್ರತಿ ಫಿಕ್ಸ್ಡ್ ಅಸೆಟ್ ನ ಅಮೌಂಟ್ ಅನ್ನ ನಾವಿಲ್ಲಿ ಹಾಕಬೇಕು. ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಲ್ಲಿ ಯಾವುದೆಲ್ಲ ಲೆಡ್ಜರ್ಸ್ ಬರುತ್ತೆ ಅನ್ನೋದನ್ನ ಮೊದಲು ನೋಡೋಣ, ನಂತರ ಕ್ರಿಯೇಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರಬಹುದು ಕೆಲವು ಎಕ್ಸಾಂಪಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಏನು ಅಂತ ನಾನು ಹಿಂದಿನ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ. ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಏನು ಅಂತ ಇಲ್ಲಿ ನೀವು ನೋಡ್ತಾ ಇರಬಹುದು. ಲೇಬರ್ ಚಾರ್ಜ್, ವರ್ಕರ್ಸ್ಗೆ ಕೊಡುವಂತ ಸ್ಯಾಲರಿ ಇರ್ಬೋದು, ಅಥವಾ ಲೇಬರ್ಸ್ ಸಮ್ ಟೈಮ್ ಔಟ್ಸೈಡ್ ಇಂದ ನಾವು ಕೆಲವೊಂದು ಕೆಲಸಗಳಿಗೆ ಲೇಬರ್ ಅನ್ನ ಅಪಾಯಿಂಟ್ ಮಾಡ್ತೀವಿ. ಒಂದು ವಾರಕ್ಕಿರ್ಬೋದು, 2 ದಿನ, 3 ದಿನಕ್ಕೋಸ್ಕರ ಅವರಿಗೆ ಕೊಡುವಂತ ಪೇಮೆಂಟ್ ಏನಿರುತ್ತೆ ಅದನ್ನ ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪವರ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್. ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಒಂದು ಕಂಪನಿಯಲ್ಲಿ ಕೆಲಸ ನಡೆಯೋದೇ ಇಲ್ಲ, ಅದು ಸಹ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಫ್ಯಾಕ್ಟ್ರಿಗೋಸ್ಕರ, ಲೋಡಿಂಗ್ ಅಪ್ಲೋಡಿಂಗ್ ಎಕ್ಸ್ಪೆನ್ಸ್, ವೇರ್ ಹೌಸ್ ಎಕ್ಸ್ಪೆನ್ಸ್. ಯಾವುದೇ ಬೇರೆ ಸ್ಥಳದಲ್ಲಿ ನಮ್ಮ ಕಂಪನಿಯ ವೇರ್ ಹೌಸ್ ಇದೆ ಅಂದ್ರೆ ಅದಕ್ಕೋಸ್ಕರ ನಾವು ರೆಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಅದರ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ, ಅದು ಸಹ ನಮ್ಗೆ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕಸ್ಟಮ್ ಕ್ಲಿಯರಿಂಗ್ ಚಾರ್ಜಸ್ ಇರ್ಬೋದು, ಇಂಪೋರ್ಟ್ ಡ್ಯೂಟಿ, ವೇಜಸ್, ಇದು ಸಹ ತುಂಬಾ ಇಂಪಾರ್ಟೆಂಟ್. ಟ್ರಾನ್ಸ್ಫಾರ್ಮರ್ ಇದೆ ಅಂದ್ರೆ ಕೋಲ್ ಇರ್ಬೋದು, ಫ್ಯೂಯಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದ್ರೆ ವಾಟರ್ ಫೆಸಿಲಿಟಿ ಇರ್ಬೋದು. ಈ ತರದ್ದೆಲ್ಲ ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರಿತೀವಿ. ನಾವಿಲ್ಲಿ ಮೊದಲಿಗೆ ಲೇಬರ್ ಚಾರ್ಜ್ ಅನ್ನು ಕ್ರಿಯೇಟ್ ಮಾಡೋಣ. ಅಂಡರ್ ಅಲ್ಲಿ ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಇಲ್ಲಿ ಲೇಬರ್ ಚಾರ್ಜ್ ಅಂದ್ರೆ ಸಮ್ ಟೈಮ್ ಮಷಿನರೀಸ್ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ರಿಪೇರ್ ಮಾಡ್ಬೇಕಂದ್ರೆ ನಾವು ಔಟ್ಸೈಡ್ ಇಂದ ಮಷಿನ್ ರಿಪೇರ್ ಮಾಡೋರು, ಮಷಿನಿಸ್ಟ್ ಯಾರಿರ್ತಾರೆ ಅವ್ರನ್ನ ಕರೆಸ್ತೀವಿ. ಮಷಿನ್ ರಿಪೇರ್ ಆಗೋದಕ್ಕೆ 1 ದಿನ ತಗೊಳ್ಬಹುದು, 2 ದಿನ ತಗೋಬಹುದು. ಅವರಿಗೆ ನಾವು ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಅದನ್ನ ನಾವಿಲ್ಲಿ ಲೇಬರ್ ಚಾರ್ಜ್ ಅಂತೇಳಿ ಕರಿತೀವಿ. ಅಥವಾ ಆಫೀಸಲ್ಲಿ ಯಾವುದೋ ಫರ್ನಿಚರ್ಸ್ ನ ಫಿಟ್ ಮಾಡಿಸ್ಬೇಕಾಗಿರುತ್ತೆ, ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ನಾವು ಬೇರೆಯವ್ರನ್ನ ಕರೆದಾಗ ಅವರಿಗೆ 1 ದಿನ ಅಥವಾ 2 ದಿನ, 1 ವೀಕ್ ಇರ್ಬೋದು, ಅವರಿಗೆ ಆ ಅಮೌಂಟ್ ಅನ್ನು ನಾವು ಪೇ ಮಾಡಬೇಕಾಗುತ್ತೆ. ಅದನ್ನ ನಾವಿಲ್ಲಿ ಲೇಬರ್ ಚಾರ್ಜ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಇನ್ವಾಯ್ಸ್ ರೌಂಡಿಂಗ್ ಅನ್ನು ತಗೋಬೇಕು. ಎಂಟರ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ರೌಂಡಿಂಗ್ ಮೆಥಡ್, ನಾರ್ಮಲ್. ರೌಂಡಿಂಗ್ ಲಿಮಿಟ್ 1. ಇಲ್ಲಿ ಅವ್ರಿಗೆ ನಾವು ಯಾವುದೇ GST ಚಾರ್ಜ್ ಅನ್ನ ಹಾಕೋದಿಲ್ಲ, ಅದಕ್ಕೋಸ್ಕರ GST ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್. ಸೆಟ್ ಆಲ್ಟರ್ GST ಡೀಟೇಲ್ಸ್, ನೋ. ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿದೆ, ಯಾವುದೇ ಮೇಲಿಂಗ್ ಅಡ್ರೆಸ್ ಇರೋದಿಲ್ಲ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೀವು ಅವ್ರಿಗೆ ಬ್ಯಾಂಕ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ ನೀವು ಇಲ್ಲಿ ಬ್ಯಾಂಕ್ ಅಡ್ರೆಸ್ ಅನ್ನ ಹಾಕ್ಬೋದು. ಇಲ್ಲ ಅಂದ್ರೆ ಚೆಕ್ ಮುಖಾಂತರ ನೀವು ಪೇಮೆಂಟ್ ಅನ್ನು ಕೊಡ್ತಾ ಇದ್ರೆ ನಾವು ಮಂತ್ಲಿ ನಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಪೇಮೆಂಟ್ ಆಪ್ಷನ್ ಅಲ್ಲಿ ಬರುತ್ತೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೋ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ನಾವು ಪೇಮೆಂಟ್ ಕೊಟ್ಟಾಗ ಇಲ್ಲಿ ಬ್ಯಾಲೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ನೆಕ್ಸ್ಟ್ ಎಂಟರ್. ಎಕ್ಸೆಪ್ಟ್. ನೆಕ್ಸ್ಟ್ ನಾವು ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡೋಣ. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ಎಕ್ಸ್ಪೆನ್ಸ್ ಡೈರೆಕ್ಟ್. ಇಲ್ಲಿ ನೀವು ನೋಡ್ತಾ ಇರಬಹುದು ಎಕ್ಸ್ಪೆನ್ಸ್ ಡೈರೆಕ್ಟ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸ್ ಎರಡು ಸಹ ಒಂದೇ, ಯಾವುದನ್ನಾದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಟೈಪ್ ಆಫ್ ಲೆಡ್ಜರ್, ನಾಟ್ ಅಪ್ಲಿಕೇಬಲ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. GST ಅಪ್ಲಿಕೇಬಲ್, ಎಸ್ ಅಪ್ಲಿಕೇಬಲ್. ಎಲೆಕ್ಟ್ರಿಸಿಟಿ ಚಾರ್ಜ್ಗೂ ಸಹ ಅವರು GST ಟ್ಯಾಕ್ಸ್ ಅನ್ನು ಹಾಕ್ತಾರೆ. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. GST ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್.
ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ GST ಇರೋದಿಲ್ಲ, ನಾಟ್ ಅಪ್ಲಿಕೇಬಲ್. ಇನ್ಕ್ಲೂಡ್ ಇನ್ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಗೂ ಯಾವುದೇ ಅಡ್ರೆಸ್ ಇರೋದಿಲ್ಲ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೋ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ನಾವು ಎಲೆಕ್ಟ್ರಿಸಿಟಿ ಮಂತ್ಲಿ ಬಿಲ್ ಅನ್ನ ಪೇ ಮಾಡಿದಾಗ ಅದನ್ನ ನಾವು ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ನಾವು ವೇಜಸ್ ಲೆಡ್ಜರ್ ಕ್ರಿಯೇಟ್ ಮಾಡೋಣ. ವರ್ಕರ್ಸ್ಗೆ ಕೊಡುವಂತಹ ಸ್ಯಾಲರಿ ಏನಿರುತ್ತೆ ನಾವು ಅದನ್ನ ಇಲ್ಲಿ ವೇಜಸ್ ಅಂತೇಳಿ ಕರಿತೀವಿ. ವೇಜಸ್, ಎಂಟರ್, ಎಂಟರ್. ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವೇಜಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ವರ್ಕರ್ಸ್ಗೆ ನಾವು ಸ್ಯಾಲರಿಯನ್ನ ಕೊಡ್ತೀವಿ. ವರ್ಕರ್ಸ್ ಇಲ್ಲ ಅಂದ್ರೆ ನಮ್ಮ ಕಂಪನಿಯ ಕೆಲಸ ನಡೆಯೋದಿಲ್ಲ. ಟೈಪ್ ಆಫ್ ಲೆಡ್ಜರ್, ನಾಟ್ ಅಪ್ಲಿಕೇಬಲ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ಇಸ್ GST ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್. ವರ್ಕರ್ಸ್ಗೆ ಕೊಡುವಂತಹ ಸ್ಯಾಲರಿಗೆ GST ಅಪ್ಲಿಕೇಬಲ್ ಆಗೋದಿಲ್ಲ, ಅದಕ್ಕೆ ಬೇರೆ ಟ್ಯಾಕ್ಸ್ ಇರುತ್ತೆ. ಇನ್ಕ್ಲೂಡ್ ಇನ್ ಅಕ್ಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಇಲ್ಲಿ ಯಾವುದೇ ಮೇಲಿಂಗ್ ಅಡ್ರೆಸ್ ಇರೋದಿಲ್ಲ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೋ. ಇಲ್ಲಿ ವೇಜಸ್ ಬಂದು ಪ್ರತಿಯೊಬ್ಬರಿಗೂ ಅವ್ರದೇ ಆದ ಬ್ಯಾಂಕ್ ಅಕೌಂಟ್ ಇರುತ್ತೆ. ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನ ಬೇರೆ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಅವರ ಅಮೌಂಟ್ ನಾವು ಅವರ ವರ್ಕರ್ ಸ್ಯಾಲರಿಯನ್ನು ನಾವು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರೆ ಪೇರೋಲ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಅಥವಾ ಚೆಕ್ ಮುಖಾಂತರ ಕೊಟ್ರೆ ನಾವು ಕಂಪನಿ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ಪೇಮೆಂಟ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಲೆಡ್ಜರ್ ಡೈರೆಕ್ಟ್ ಇನ್ಕಮ್ ಅಥವಾ ಇನ್ಕಮ್ ಡೈರೆಕ್ಟ್. ಈ ಲೆಡ್ಜರ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಇದರಲ್ಲಿ ಯಾವೆಲ್ಲ ಲೆಡ್ಜರ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ.